ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸದ್ಯ ಭೈರತಿ ಬಸವರಾಜ್ ಅವರಿಗೆ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಅತ್ತ ಮನೆ ಊಟ ಕೋರಿ ಭೈರತಿ ಬಸವರಾಜ್ ಅರ್ಜಿಯನ್ನ ಹಾಕಿದ್ದಾರೆ. ಮನೆ ಊಟಕ್ಕಾಗಿ ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಭೈರತಿಯವರ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವೈದ್ಯರ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ಯ ಹೋಟೆಲ್ ಊಟವನ್ನ ಸಿಐಡಿ ಟೀಮ್ ಕೊಡ್ತಾ ಇದೆ ಅವರಿಗೆ. ವೈದ್ಯರ ಅಭಿಪ್ರಾಯದ ಬಳಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಫೆಬ್ರವರಿ 21ರವರೆಗೆ ಕಸ್ಟಡಿಗೆ ಕೊಡುವಂತ ಕೆಲಸ ಆಗಿದೆ. 9 ದಿನ ಕೇಳಿದ್ರು, ಬಟ್ ಈಗ 21ನೇ ತಾರೀಕುವರೆಗೂ ಅವರಿಗೆ ಕಸ್ಟಡಿಗೆ ನೀಡಲಾಗಿದೆ 6 ದಿನದ ಮಟ್ಟಿಗೆ. ಒಂದ್ ಕಡೆ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ರಲ್ಲ, ಆತ ಯಾರು, ನನಗೆ A1 ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆತನ ಜೊತೆಗೆ ನನಗೆ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ಇಲ್ಲ, ಆತ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸುಳ್ಳು ಮಾಹಿತಿಗಳನ್ನು ನೀಡಿದ್ರು ಅನ್ನುವಂಥ ಆರೋಪ ಕೂಡ ಸದ್ಯ ಭೈರತಿ ಅವರ ಮೇಲಿದೆ. ಮೊನ್ನೆ ಅವರನ್ನು ವಶಕ್ಕೆ ಪಡ್ಕೊಂಡಾದ ನಂತರದಲ್ಲಿ ಹಾರ್ಟ್ದೇನೋ ಸ್ವಲ್ಪ ತೊಂದರೆ ಇದೆ ಅಂತೇಳಿ ಜಯದೇವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಟೆಸ್ಟ್ಗಳನ್ನು ಮಾಡಿಸಿದ್ರು. ಆ ಎಲ್ಲ ಟೆಸ್ಟ್ಗಳಿಂದಾಗಿ ಅವರ ರಿಪೋರ್ಟ್ ನಾರ್ಮಲ್ ಬಂದಿತ್ತು. ಹಾಗಾಗಿ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಜಡ್ಜ್ನ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ 9 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರು. ಬಟ್ ಆದರೆ ಅದಕ್ಕೆ ಆಕ್ಷೇಪಣೆ ಕೂಡ ವ್ಯಕ್ತಪಡಿಸಿದ್ರು ಭೈರತಿ ಬಸವರಾಜ್ ಪರ ವಕೀಲರು. ಅದಾದ ನಂತರದಲ್ಲಿ ಜಡ್ಜ್ 6 ದಿನಗಳ ಕಾಲ ಅಂದರೆ ಫೆಬ್ರವರಿ 21ರವರೆಗೆ ಅವರಿಗೆ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿತ್ತು. ಈಗ ಕಸ್ಟಡಿಯಲ್ಲಿರುವಂತಹ ಭೈರತಿ ಬಸವರಾಜ್ ಅವರು ಮನೆ ಊಟ ಬೇಕು ಅಂತ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಆ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಏನು ಅಭಿಪ್ರಾಯ ಕೊಡ್ತಾರೆ ಅದರ ಮೇಲೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸಿಐಡಿ ಅಧಿಕಾರಿಗಳು ಕೂಡ ಸದ್ಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ.